ಬಂಧುಗಳೇ ನಮಸ್ತೆ. ಈ ಬ್ಲಾಗ್ ಮಾಡೋ ಕಾರಣ ಏನಂದರೆ, ಇವತ್ತು ನಮಗೆ ಮಾಡೋದಕ್ಕೆ ಯಾವುದೇ ವಿಡಿಯೋ ಸಿಕ್ಕಿರಲಿಲ್ಲ. ಹಾಗಾಗಿ ಸಂಜೆ ಸಮಯ ಆಗ್ತಾ ಬಂತು. ಹಾಗಾಗಿ ಒಬ್ಬರ ಮನೆ ಹತ್ರ ಹೋಗಿದ್ದೆ. ಅಂಗಳದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಮಳೆ ಬಂತು. ಅವ್ರನ್ನ ಕೆಲವು ಚಿಕ್ಕ ಪುಟ್ಟ ರೋಡು ಹಾಗೂ ಮನೆ ದೊಡ್ಡ ದೊಡ್ಡದು ಇವೆಲ್ಲ ಇತ್ತು. ಹಾಗೆ ಅದನ್ನೇ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಮಾಡ್ತಾ ಇದ್ದೀನಿ ಕೂಡ. ಈಗ ಮಳೆ ಬೇರೆ ಜೋರಾಗಿ ಬರ್ತಾ ಇರೋದ್ರಿಂದ ಮಾಡಿದೆ. ಹಾಗೆ ಕೆರೆಗಳನ್ನು ನಮಗೆ ಅಲ್ಲಿ ಕೆರೆ ಹೋದೆ. ಹಾಗೆ ಅಲ್ಲಿನ ಕೆರೆಗೂ ಹೋಗಿ ಕೆರೆದು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಮುಂದೆ ಬಂದು ಮತ್ತು ಸ್ವಲ್ಪ ಅದರ ಜಲ ಹೇಗೆ ಹೇಳುತ್ತೆ ಎಲ್ಲ ಒಂದು ಸ್ವಲ್ಪ ಮಾಡಿ, ಹಾಗೆ ಅಲ್ಲೊಂದು ಚೊಕ್ಕೋತ ಮರ ಕಾಣ್ತು, ಅದ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಮನೆ ಅಂಗಳಕ್ಕೆ ಬಂದೆ, ಅದನ್ನು ಎಲ್ಲ ಕೂಡ ಮಾಡಿದೆ. ಮತ್ತು ಹೇಳಬೇಕು ಅಂದರೆ ಏನು ವಿಶೇಷ ಅಂತ ಹೇಳೋಕ್ಕೂ ನನಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಇದು ವಿಡಿಯೋ ಸಿಗದೇ ಇರೋ ಕಾರಣ ಇದು ಮಾಡಿದ್ದಕ್ಕೆ ಅದರ ಬಗ್ಗೆ ಮತ್ತೆ ಹೇಳೋಕ್ಕಾಗಿಲ್ಲ. ಹಾಗೆ ರೋಡ್ನಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಅವ್ರದ್ದು ಅಟ್ಟ, ಮನೆ ಅಂಗಳ, ತೆಂಗಿನ ಮರಗಳು, ತೆಂಗಿನಕಾಯಿ, ಹೀಗೆ ಎಲ್ಲ ಮಾಡ್ತಾ ಹೋದೆ. ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ಅದು ಕೂಡ ಕೆಲವು ಕೋಟೆಗೆ ಹೋಗಿತ್ತು, ಕೋಟೆ ಹೋಗಿ ಕೂಡ ತೋರಿಸಿದೆ. ಮತ್ತು ಹೇಳಬೇಕು ಅಂದರೆ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತ ನನಗೆ ಕೂಡ ಅರ್ಥ ಆಗ್ತಾಯಿರಲಿಲ್ಲ. ಅಲ್ಲಿ ಇದು ಅಡಿಕೆ ಮರಗಳು, ಹಾಗೆ ತೆಂಗಿನ ಮರ, ತೆಂಗಿನಕಾಯಿ, ನೀರು ಸಣ್ಣದಾಗಿ ಮಾಡಿಂದ ನೀರು ಬೀಳ್ತಾ ಇದೆ. ಹೀಗೆ ತುಂಬ ಹೇಳ್ತಾ ಹೋದರೆ ಇದಕ್ಕೆ ಸುಮಾರು ಸಮಯ ವಿಡಿಯೋ ಮಾಡೋದಕ್ಕಿಂತ ಹೆಚ್ಚು ಸಮಯ ನಾನು ಹೇಳೋಕ್ಕೆ ಬೇಕಾಗತ್ತೇನೋ ಅಂತ ಅನಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನು ಮಾಡಲಿಕ್ಕಾಗಿಲ್ಲ, ಇವತ್ತು ಸಂಜೆವರೆಗೂ ಒಂದು ವಿಡಿಯೋನೂ ಇಲ್ಲ ಅನ್ನೋ ಕಾರಣಕ್ಕೆ ಇದು ಮಾಡಿದ್ವಿ. ನೋಡಿ, ಅಡಿಕೆ ಮರ ಕೊನೆ ಇದನ್ನೇ ಎಲ್ಲ ಇದೆ. ನಮಗೆ ಇದು ಸಾಮಾನ್ಯ ಅನ್ಸೋದು ಕೂಡ ಕೆಲವರಿಗೆ ಇದು ಅಪರೂಪದ್ದೇ ಆಗಿರುತ್ತೆ. ಹಾಗಾಗಿ ಶೇರ್ ಮಾಡಿ. ಆದಷ್ಟು ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ, ನಿಮ್ಮ ಜೊತೆಗೆ ಮಾತಾಡೋಣ. ಹಾಗೆ ಇನ್ನೂ ಸ್ವಲ್ಪ ಇದೆ, ಅದನ್ನು ಕೂಡ ಎಲ್ಲ ತೋರಿಸ್ತಾ ಹೋಗ್ತೀನಿ, ನೋಡಿ. ತಗಡಿನ ಮಾಡು ಕೂಡ ಇದೆ. ತಗಡಿನ ಅಟ್ಟಕ್ಕೆ ಹಾಕಿದ ಸೀಟು ಮೊನ್ನೆ ಜಾರು ಬಿಟ್ಟಿರಲಿಲ್ಲ, ಅದೇ ಸೀಟು ಇದು. ಅಲ್ಲಿ ಯಾರ್ದು ಒಂದು ಮೋಟ್ರ್ ಬೈಕ್ ಕೂಡ ಬಂತು, ಅದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಿದೆ. ಹಾಗೆ ಮುಂದೆ ನನ್ನ ಗಾಡಿ ನಿಂತಿತ್ತು, ಆ ಗಾಡಿನೂ ಕೂಡ ಸ್ವಲ್ಪ ಮಾಡಿದ್ದೀನಿ. ಹೇಳ್ತಾ ಹೋದರೆ ಇದೇ ರೀತಿಯೇ. ಮತ್ತು ಅದರಲ್ಲಿ ವಿಶೇಷತೆ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ನಿಮಗೆ ಅದೇನು ಅಷ್ಟು ಅಂತ ಕೂಡ ನನಗೂ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ. ನೋಡಿ, ಗುಡ್ಡ ಬೆಟ್ಟ, ಮನೆ ಮಾಡು, ಹೀಗೆ ಏನೋ ಅನ್ನೋದು ಥರದ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಹೀಗೆ ಈ ವಿಷಯದ ಬಗ್ಗೆ ಹೇಳ್ತಾ ಹೋದರೆ, ಹೀಗೆ ವಿಡಿಯೋಗಳು ಮಾಡೋದು ಅಂದರೆ ತುಂಬ ಕಷ್ಟ ಸಾಧ್ಯ. ಈಗ ಮಳೆಗಾಲ ಆದ್ದರಿಂದ ನನ್ನ ಕೆಲಸದಲ್ಲಿ ಕೆಲವು ವಿಡಿಯೋಗಳನ್ನು ಮಾಡೋಣ ಅಂದ್ಕೊಂಡ್ರೂ ಕೂಡ ಮಳೆ ಬರ್ತಾಯಿದೆ. ನಾಳೆ ಮತ್ತೊಂದು ಬ್ಲಾಗ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.